ಸಿನಿಮೆಗಾಗಿ ಮಹಾಯಾಗವನ್ನು ನಡೆಸಲಾಗ್ತಾ ಇದೆ. 600ಕ್ಕೂ ಹೆಚ್ಚು ಕಲಾವಿದರು ಈ ಮಹಾಯಾಗದಲ್ಲಿ ಭಾಗಿಯಾಗಿದ್ದಾರೆ. ಚಾಮರಾಜಪೇಟೆ ಕಲಾವಿದರ ಸಂಘದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಕೈಂಕರ್ಯಗಳನ್ನು ನಡೆಸಲಾಗ್ತಾ ಇದೆ. ಗಣಯಾಗ, ಆಶ್ಲೇಷ ಬಲಿ, ಸರ್ಪಶಾಂತಿ, ಮೃತ್ಯುಂಜಯ ಹೋಮ ಆದಿಯಾಗಿ ಅನೇಕ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಅಲ್ಲಿ ಮಾಡಲಾಗ್ತಾ ಇದೆ. ಉಡುಪಿಯ ಪ್ರಕಾಶ್ ಅಮಣ್ಣಯ್ಯ ನೇತೃತ್ವದಲ್ಲಿ ಈ ವಿಶೇಷ ಪೂಜೆ ನಡೆಸಲಾಗ್ತಾ ಇರೋದು. ನಟ ದೊಡ್ಡಣ್ಣ, ಪದ್ಮಜರಾವ್ ಸೇರಿದಂತೆ ಹಲವು ಕಲಾವಿದರು ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಕಳೆದ 2 ವರ್ಷಗಳಿಂದ ಚಿತ್ರರಂಗಕ್ಕೆ ಎದುರಾಗ್ತಾ ಇರುವಂತಹ ಆರ್ಥಿಕ ಸಂಕಷ್ಟ ಮತ್ತು ಮೇಲಿಂದ ಮೇಲೆ ಕೆಲವು ನಟರು ನಟಿಯರು ಬೇಡದ ವಿಚಾರಕ್ಕೆ ಸುದ್ದಿಯಲ್ಲಿರೋದೆಲ್ಲವನ್ನ ನೋಡಿರುವಂತಹ ಹಿರಿಯ ಕಲಾವಿದರು. ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಇವತ್ತು ಕಲಾವಿದರ ಸಂಘದಲ್ಲಿ ಹೋಮ ಹವನಗಳನ್ನು ಮಾಡೋದ್ರ ಮುಖಾಂತರವಾಗಿ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ನೆನಪಿರಲಿ ಪ್ರೇಮ್ ಅವರು ಕೂಡ ಭಾಗಿಯಾದರು. ನನ್ನೊಟ್ಟಿಗೆ ಮಾತನಾಡಿಸ್ತೇನೆ. ಸರ್, ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ, ಏನಾಗ್ತಾಯಿದೆ ಸರ್ ಆ್ಯಕ್ಚುಯಲ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ? ಯಾಕಂದರೆ ಹೋಮ ಹವನಗಳ ಮುಖಾಂತರವಾಗಿ ಒಳ್ಳೆಯದನ್ನು ಮಾಡ್ಕೋಬೇಕು ಅನ್ನುವಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅನ್ನುವಂಥದ್ದು? ಸರ್, ಹೋಮ ಹವನಗಳಿಂದ ಪರಿಸ್ಥಿತಿ ಒಳ್ಳೆಯದಾಗಲಿ ಅನ್ನೋದು ಅದು ನಮಗೂ ಅನ್ವಯಿಸುತ್ತೆ, ನಿಮಗೂ ಅನ್ವಯಿಸುತ್ತೆ ಸರ್. ಟೋಟಲಾಗಿ ಎಲ್ರಿಗೂ ಅನ್ವಯಿಸುತ್ತೆ. ಏನಾದರೂ ಒಂದು ಒಳ್ಳೆ ಕಾರ್ಯ ಮಾಡೋದಕ್ಕೆ ಮುಂಚೆ ಅಥವಾ ಏನೇ ಕಷ್ಟಗಳು ಬಂದಾಗ ನಾವು ಮೊರೆ ಹೋಗೋದು ಭಗವಂತನೇ. ಸೊ ಹಾಗಾಗಿ ಇವತ್ತು ಭಗವಂತನ ಮೊರೆ ಹೋಗಿದ್ದೀವಿ. ಇಡೀ ಕನ್ನಡ ಚಿತ್ರರಂಗ ಸಿನಿಮಾಗಳೇನು ಸೋಲ್ತಾ ಇದೆ, ಥಿಯೇಟ್ರಿಗೆ ಜನಗಳು ಬರ್ತಾ ಇಲ್ಲ. ಸೊ ಎಲ್ಲ ಕಾರಣಗಳು ಇಡೀ ಕನ್ನಡ ಚಿತ್ರರಂಗ ನಾವಾಗಿರ್ಬೋದು, ನೀವಾಗಿರ್ಬೋದು, ಚಿತ್ರರಂಗನೇ ನಂಬಿ ಬದುಕ್ತಾ ಇರೋರು. ಸೊ ನಮ್ಮ ಊಟಕ್ಕೆ ಅಂತಲೇ ಕೂತು ಬಂದಾಗ ಏನೋ ಕಷ್ಟ ಬಂದಾಗ ನಾವು ಭಗವಂತನ ಮೊರೆ ಹೋಗಲೇಬೇಕು. ಸೊ ಹಾಗಾಗಿ ಇವತ್ತು ಪೂಜೆ ಹವನ ಎಲ್ಲ ಮಾಡ್ತಾಯಿದ್ದೀವಿ. ಒಂದು ಕಡೆ ಪೂಜೆ ಹವನಗಳು ನಡೀತಾ ಇದೆ, ಮತ್ತೊಂದು ಕಡೆ ಅದನ್ನು ಯಾಕೆ ಬೇಕಿತ್ತು ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಕೇಳುವಂಥವ್ರು ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಒಳ್ಳೆ ಚಿತ್ರಗಳನ್ನು ಕೊಟ್ಟರೆ ಜನ ಬರ್ತಾರೆ, ಇದನ್ನೆಲ್ಲ ಯಾಕೆ ಮಾಡಬೇಕಿತ್ತು, ಯಾರನ್ನೂ ಕೂಡ ಕೇಳದೆ ಮಾಡದೆ ಇಂಥ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದಷ್ಟು ಚರ್ಚೆಗಳು ಚಿತ್ರರಂಗದ ಒಳಗೆ ಆಗ್ತಾ ಇರುವಂಥದ್ದು. ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಿದ್ದಂಥ ಒಟ್ಟಾರೆ ತಂಡ ಇವತ್ತು ಈ ರೀತಿ ಚರ್ಚೆಗಳನ್ನು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಒಳ್ಳೆಯದು ಕೆಟ್ಟದ್ದು ಪೂಜೆ ಮಾಡಬೇಕಂದ್ರೆ ನಾವು ಯಾರನ್ನೂ ಕೇಳಿ ಏನೂ ಮಾಡಬೇಕಾಗಿಲ್ಲ ಸರ್. ಇದೇನೋ ಯಾರೋ ಸ್ವಾರ್ಥಕ್ಕೆ ಮಾಡ್ತಾಯಿತ್ತು ಅಂದರೆ ಯಾರೋ ಹೇಳೋ ಪ್ರಕಾರ ನೀವು ಓಕೆ ಎಲ್ಲರೂ ಕೇಳಬೇಕಾಯ್ತು, ಮಾಡಬೇಕಾಯ್ತು ಸರ್. ಪೂಜೆ ಹವನ ಹೋಮ ಮಾಡೋದಕ್ಕೆ ಯಾರನ್ನು ಏನು ಕೇಳಬೇಕು ಸರ್? ಇದರಲ್ಲಿ ಯಾರಾದರೂ ಏನೋ ದುಡ್ಡು ಮಾಡ್ಕೊಳ್ತಾ ಇದ್ದಾರಾ, ಇಲ್ಲ ಅವ್ರ ಸ್ವಾರ್ಥಕ್ಕೆ ಏನಾದ್ರು ಉಪಯೋಗಿಸ್ಕೊಳ್ತಾ ಇದ್ದಾರಾ? ಏನೂ ಇಲ್ಲ. ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ, ಕಲಾವಿದರೆಲ್ಲ ಒಂದು ಕಡೆ ಸೇರಿ ತುಂಬ ವರ್ಷ ಆಯಿತು, ಸೇರಲಿ ಅಂತ ಒಂದು ಒಳ್ಳೆ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದರ್ವೈಸ್ ಯಾಕೆ ಬೇಕಾಗಿತ್ತು ಅಲ್ವಾ? ಮಾತಾಡೋರು 1000 ಮಾತಾಡ್ಕೊಳ್ತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಟೋಟಲಾಗಿ ಎಲ್ಲರಿಗೂ ಒಳ್ಳೇದಾಗೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನೀವು ಹೇಳಿದ್ರಿ ಒಳ್ಳೆ ಸಿನಿಮಾಗಳು ಕೊಟ್ಟರೆ ಖಂಡಿತ ಜನ ನೋಡ್ತಾರೆ ಅಂತ. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾಗಳು ನಾವು ಕೊಡೋ ಪ್ರಯತ್ನದಲ್ಲೇ ಇರ್ತೀವಿ. ನಿಮಗೆ ಗೊತ್ತಿರೋ ಹಾಗೆ ಬಂದಿರೋ ಅಷ್ಟು